ಸಿಎಂ ಸಿದ್ದರಾಮಯ್ಯಗೆ ರಾಜೀನಾಮೆ ನೀಡುವಂತೆ ಸಲಹೆಯನ್ನ ಏನು ಕೆಬಿ ಕೋಳಿವಾಡ ಅವರು ನಿನ್ನೆ ನೀಡಿದ್ರು. ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಕೈ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕೆಬಿ ಕೋಳಿವಾಡ ಈಗ ಯಾವುದೇ ಸ್ಥಾನಮಾನದಲ್ಲಿ ಇಲ್ಲ. ಕೋಳಿವಾಡ ಖಾಸಗಿಯಾಗಿ ಅಭಿಪ್ರಾಯ ಹೇಳಿದ್ದಾರೆ ಅಷ್ಟೇ. 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ. ಕೋಳಿವಾಡಗೆ ವಯಸ್ಸಾಗಿದೆ, ಅರಳುಮರಳಾಗಿದೆ. ಬೆಂಗಳೂರಿನಲ್ಲಿ ಎಂಬಿ ಪಾಟೀಲ್ ಹೋಮ್ ಮಿನಿಸ್ಟರ್ ಎಲ್ಲರೂ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಅವರಿಗೆ ವಯಸ್ಸಾಗಿದೆ, ಅದಕ್ಕೆ ಗೊತ್ತಾಗಲ್ಲ, ಅದಕ್ಕೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಇದೀಗ ಲೀಡರ್ಸ್ ರಿಯಾಕ್ಟ್ ಮಾಡ್ತಿದ್ದಾರೆ. ಅವರ ಅಭಿಪ್ರಾಯಗಳು ಹೇಳ್ತಾರೆ. ಅವರ ಅಭಿಪ್ರಾಯ ತಾನೇ ಅದು. ಅವರ ಅಭಿಪ್ರಾಯ ಖಾಸಗಿಯಾಗಿ ಈಗ ಅವರೇನು ಯಾವುದೇ ಸ್ಥಾನಮಾನದಲ್ಲಿ ಇಲ್ಲ. ಅವರು ಸ್ಪೀಕರ್ ಹಿಂದೆ ಸ್ಪೀಕರ್ ಆಗಿದ್ದರು, ಗೌರವಾನ್ವಿತ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಒಬ್ಬ ಹಿರಿಯ ನಾಯಕರು ಅವರು ವೈಯಕ್ತಿಕವಾದ ಅಭಿಪ್ರಾಯವನ್ನ ಹೇಳ್ಕೊಂಡಿದ್ದಾರೆ. ಕೋಳಿವಾಡ ಅವ್ರೇನೋ ವಯಸ್ಸಾಗಿದೆ ಏನೋ ಹೇಳಿರ್ತಾರೆ. ವಯಸ್ಸಾಗಿದೆ ಪಾಪ ಏನೋ ಅರುಮರ ಹರಿರ್ತದೆ ಸರ್ ಮಾತಾಡ್ತಾರೆ. ಕೋಳಿವಾಡ ಅವ್ರೇನೋ ವಯಸ್ಸಾಗಿದೆ ಏನೋ ಹೇಳಿರ್ತಾರೆ. ವಯಸ್ಸಾಗಿದೆ ಪಾಪ ಏನೋ ಅರುಮರ ಹರಿರ್ತದೆ ಸರ್ ಮಾತಾಡ್ತಾರೆ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಕೋಳಿವಾಡ ವಿರುದ್ಧ ಗರಂ ಆಗಿದ್ದಾರೆ. ತಂದೆ ಕೋಳಿವಾಡ ಏನು ಹೇಳಿಕೆಯನ್ನ ನೀಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಅವರ ಪುತ್ರ ಪ್ರಕಾಶ್ ಖಂಡಿಸಿದ್ದಾರೆ. ನಮ್ಮ ತಂದೆಯ ಮಾತು ಕೇಳಿ ನಾನು ದಿಗ್ಭ್ರಾಂತನಾದೆ. ಫೇಸ್ಬುಕ್ ಲೈವ್ನಲ್ಲಿ ಪ್ರಕಾಶ್ ಕೋಳಿವಾಡ ಹೇಳಿಕೆಯನ್ನ ನೀಡಿದ್ದಾರೆ. ಒಂದೂ ಕಪ್ಪು ಚುಕ್ಕೆ ಇಲ್ದಂತ ಇರತಕ್ಕಂಥ ಯಾವ್ದಾರ ದುರಿಣ ಇದ್ರೆ ಇಡೀ ದೇಶದಲ್ಲಿ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಂತಕ್ಕಂಥ ಬಹಳ ಹೆಮ್ಮೆಯಿಂದ ನಾನು ಹೇಳ ಬಯಸ್ತೇನೆ. ಹಿಂಗಿದ್ದಾಗ ಈ ಬಿಜೆಪಿಗರ ಷಡ್ಯಂತ್ರ ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಅದನ್ನ ಉರುಳಿಸ್ತಕ್ಕಂಥ ಕೆಲಸ ಇವತ್ತಿಂದಲ್ಲ ಹಿಂದಿನಿಂದ ಮಾಡ್ಕೊಂತ ಬಂದವರು. ಕೋಳಿವಾಡ ಸಾಹೇಬರ ಹೇಳಿಕೆ ಏನಿದೆ ಅದರ ಪರವಾಗಿಲ್ಲ, ಅದರ ವಿರುದ್ಧವಾಗಿ ನಾನಿದ್ದೀನಿ. ಬಿಜೆಪಿಗರು ಸುಳ್ಳು ಆರೋಪ ಮಾಡಿದ್ದಕ್ಕೆ ನಿಷ್ಕಳಂಕ ರಹಿತವಾದ ಚರಿತ್ರೆ ಇರತಕ್ಕಂಥ ನಮ್ಮ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ಈ ಬಿಜೆಪಿಗರಿಗೆ ಈಲ್ಡಾಗೋ ಅವಶ್ಯಕತೆ ಇಲ್ಲ. ಅದೇ ರೀತಿ ನಿನ್ನೆ ನಾನು ಬಹಳ ಬೇಜಾರಿನಿಂದ ಟಿವಿ ನೋಡ್ತಾ ಇದ್ದಾಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯ ಮೇಲೆ ಈಗ ಭ್ರಷ್ಟಾಚಾರ ಆರೋಪ ಬಂದಿದೆ. ಈಗ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ರಮೇಶ್ ಜಾರಕಿಹೊಳಿ, ಅಶ್ವಥ್ ನಾರಾಯಣ್, ರಾಮುಲು ಇದ್ರ ಬಗ್ಗೆ ಕಿಡಿಕಾರಿದ್ದಾರೆ. ಬಿಎಸ್ವೈ ಕೇಸಲ್ಲಿ ಕೈ ನಾಯಕರು ಏನ್ ಮಾತಾಡಿದ್ರು, ಸಿದ್ದರಾಮಯ್ಯ ಯೋಚನೆ ಮಾಡಿ ತೀರ್ಮಾನ ಮಾಡಲಿ ಅಂತ ಹೇಳಿದ್ದಾರೆ ಬಿಜೆಪಿ ಲೀಡರ್ಸ್. ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಅನ್ಕೊಂಡೇ ಬಂದರು. ಒಂದೊಂದೇ ಎಲ್ಲ ಬಹಳ ಸ್ಪಷ್ಟವಾಗಿ ಎಲ್ಲ ಹಂತದಲ್ಲೂ ಯಾವ ರೀತಿ ಅಧಿಕಾರ ದುರ್ಬಳಕೆ ಆಗಿರೋದು, ಯಾವ ರೀತಿ ಭೂಮಿಯನ್ನ ಕಬಳಿಸಿರುವಂಥದ್ದು, ಸರ್ಕಾರಿ ಜಮೀನು, ದಲಿತರ ಜಮೀನನ್ನ ಬಹಳ ಸ್ಪಷ್ಟವಾಗಿ ಬಯಲಾಗಿರುವಂಥದ್ದಿದೆ. ಇದ್ರ ಬಗ್ಗೆ ಸವಿಸ್ತಾರವಾಗಿ ಎಲ್ಲ ಹಂತದಲ್ಲೂ ಚರ್ಚೆ ಆಗಿ ಇಲ್ಲ 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 ಅಂತ ನೆನ್ಕೊಂಡು ಬಂದರು. ನೀವೇನಾರು ಹೇಳಿ ಇಲ್ಲ. ಕೇಸ್ನಲ್ಲಿ ಅವ್ರು ಏನು ಮಾತಾಡೋದು ಅದನ್ನ ಶಬ್ದ ಪ್ರತಿ ನೆನಪು ಮಾಡ್ಕೊಂಡು ಡಿಸಿಷನ್ ತಗೋದು ಹೇಳಿದ್ರು. ಅವರು ತಿಳುವಳಿಕೆ ಒಬ್ಬ ಮಾಸ್ ಲೀಡರ್ ಅದನ್ನ. ಅವರು ಭಾಳಷ್ಟು ತೆಗೆ ನೋಡಿದ್ದಾರೆ, ಅವರು ಭಾಳ ಹೋರಾಟ ಮಾಡಿದ್ದಾರೆ. ಅವ್ರಿಗೆ ಏನು ವಜೀರ ಆಗುತ್ತೆ ಈ ಸಂದರ್ಭ ಹೇಳೋದು ತಪ್ಪು. ಅವರು ನಿರ್ಣಯ ತಗೋಬೇಕಂತ ಒಳ್ಳೆ ನಿರ್ಣಯ ತಗೋದು ನಾವು ಒಂದು ಆಶಿಸ್ತೀವಿ. ಸಿದ್ದರಾಮಯ್ಯ ಅವರು ಮುಗಿಸ್ಲಿಕ್ಕೆ ಅವ್ರ ಪಕ್ಷ ಮಾಡಿದ್ರೆ ನಮಗೇನು ಸಂಬಂಧ. ಬಿಜೆಪಿಗೆ ನಮ್ಮ ವಿರೋಧ ಪಕ್ಷ ನಾವು ಕೆಲಸ ಮಾಡಿದ್ವಿ ಅಷ್ಟೇ. ನಮ್ಮ ಎಲ್ಲ ವಿಚಾರಗಳಲ್ಲಿ ಖಂಡಿತವಾಗಿ ನಾನು ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೀನಿ. ದಯವಿಟ್ಟು ರಾಜೀನಾಮೆಯನ್ನು ಕೊಟ್ಟು ಪುನಃ ತನಿಖೆ ಪ್ರಾರಂಭ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀನಿ. ಎಲ್ಲ ವಿಚಾರಗಳಲ್ಲಿ ಖಂಡಿತವಾಗಿ ನಾನು ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೀನಿ. ದಯವಿಟ್ಟು ರಾಜೀನಾಮೆಯನ್ನು ಕೊಟ್ಟು ಪುನಃ ತನಿಖೆ ಪ್ರಾರಂಭ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಕೂಡ. ಎಐಸಿಸಿ ಅಧ್ಯಕ್ಷ ಖರ್ಗೆ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ್ನ ನೀಡಲಾಗಿದೆ. ವಂಚನೆ, ಭ್ರಷ್ಟಾಚಾರ, ನಕಲಿ ದಾಖಲೆ ತಯಾರಿಕೆ ಮಾಡಲಾಗಿದೆ. ಹೀಗಾಗಿ ಸರ್ಕಾರಿ ಭೂಮಿಯನ್ನು ಕಬಳಿಸುವುದಕ್ಕೆ ಈ ರೀತಿಯಾದಂಥ ಸಂಚನ್ನ ರೂಪಿಸಿದ್ದಾರೆ. ಸರ್ಕಾರಿ ಭೂಮಿ ಕಬಳಿಕೆಗೆ ಸಹಕಾರ ಆರೋಪದಡಿ ಇದೀಗ ದೂರನ್ನ ನೀಡಲಾಗಿದೆ. ಲೋಕಾಯುಕ್ತಕ್ಕೆ ಎನ್ಆರ್ ರಮೇಶ್ ಅವರು ದೂರನ್ನ ನೀಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ಸಚಿವ ಪ್ರಿಯಾಂಕ ಖರ್ಗೆ, ರಾಧಾಕೃಷ್ಣ, ಸಚಿವ ಎಂಬಿ ಪಾಟೀಲ್ ಇವರ ವಿರುದ್ಧ ಈಗ ದೂರನ್ನ ದಾಖಲಿಸಲಾಗಿದೆ. ಐಎಎಸ್ ಅಧಿಕಾರಿ ಡಾಕ್ಟರ್ ಎಸ್ ಸೆಲ್ವಕುಮಾರ್ ವಿರುದ್ಧ ಕೂಡ ದೂರನ್ನ ನೀಡಲಾಗಿದೆ. 394 ಪುಟಗಳ ಸಂಪೂರ್ಣ ದಾಖಲೆ ಸಹಿತ ದೂರನ್ನ ಸಲ್ಲಿಸಿದ್ದಾರೆ. ಒಂದೇ ಉದ್ದೇಶಕ್ಕೆ ಒಂದೇ ಸಂಸ್ಥೆಯ ಹೆಸರಿಗೆ
ಎರಡು ಸರ್ಕಾರಿ ಸ್ವತ್ತುಗಳನ್ನು ಹಂಚಿಕೆ ಮಾಡಿರುವಂಥದ್ದು ಕಾನೂನು ಬಾಹಿರ ಕಾರ್ಯ ಮತ್ತು ಇದು ಸರ್ಕಾರಿ ಭೂ ಕಬಳಿಕೆಗೆ ಮಾಡಿರ್ತಕ್ಕಂಥ ಸಂಚು ಅಂತ ಅತ್ಯಂತ ಸ್ಪಷ್ಟವಾಗಿರೋ ಹಿನ್ನೆಲೆಯಲ್ಲಿ ನಾನಿವತ್ತು ಲೋಕಾಯುಕ್ತರಿಗೆ ಮತ್ತು ಲೋಕಾಯುಕ್ತದಲ್ಲಿ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸು ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರಿಗೆ ಮತ್ತು SP ಅವರಿಗೆ ನಾನು ದಾಖಲೆಗಳ ಸಹಿತ ದೂರನ್ನು ಕೊಟ್ಟು ಇವರ ವಿರುದ್ಧ ನಾನು ಈಗಾಗಲೇ ಲೋಕಾಯುಕ್ತದಲ್ಲಿ ವಂಚನೆ, ಅಧಿಕಾರ ದುರ್ಬಳಕೆ ಮತ್ತು ಸರ್ಕಾರಿ ಭೂ ಕಬಳಿಕೆ ಪ್ರಕರಣಗಳನ್ನು ದಾಖಲು ಮಾಡಿದ್ದೇನೆ. ನಾನು ಈಗಾಗಲೇ ಗವರ್ನರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.